ಹಾಗೆಯೇ ರ್ಯಾಂಡಮ್ ಆಗಿ ಬ್ಲಾಗ್ ಸ್ಟಾರ್ಟ್. ಆಗಿದೆ ಹಾಗೆಯೇ ಇದು ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಹಾಗೆಯೇ ರ್ಯಾಂಡಮ್ ಆಗಿ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಅಲ್ಲಿ ಅರಿಶಿನ ಕೂಡ ಬಿಟ್ಟಿದೆ ಮನೆ ಹತ್ರ, ಅದನ್ನು ತೆಗಿಬೇಕು ಇವಾಗ. ಅದನ್ನು ಕೂಡ ವಿಡಿಯೋ ಮಾಡ್ತೀನಿ ಇವಾಗ. ಬನ್ನಿ ಹೋಗೋಣ. ಅಲ್ಲೆಲ್ಲ ಐತೆ ಅಗಿಬೇಕು. ಮನೆ ಹತ್ರ ಅರಿಶಿನ ಎಲ್ಲ ಬಿಟ್ಟಿತ್ತು, ಅದನ್ನು ತೆಗೆದ್ವಿ. ಸ್ವಲ್ಪ ಮಾತ್ರ, ಜಾಸ್ತಿ ಏನು ತಗೊಳ್ಳಿಲ್ಲ, ಅಲ್ಲೇ ಬಿಟ್ವಿ. ಸ್ವಲ್ಪ ಮಾತ್ರ ತೆಕ್ಕೊಂಡ್ವಿ ಅಷ್ಟೇ. ಇನ್ನು ಇದನ್ನು ಚೆನ್ನಾಗಿ ವಾಶ್ ಮಾಡಬೇಕು, ಮಣ್ಣೆಲ್ಲ ಆಗಿರುತ್ತಲ್ವ. ಹಾಗಾಗಿ ಇದನ್ನು ಚೆನ್ನಾಗಿ ನೀರು ಹಾಕಿಬಿಟ್ಟು ಕ್ಲೀನಾಗಿ ಮಣ್ಣೆಲ್ಲ ವಾಶ್ ಮಾಡ್ಕೊಂಡ್ಬಿಟ್ಟು ಇದನ್ನು ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಒಣಗಕ್ಕೆ ಹಾಕಿದ್ರೆ ಬೇಗ ಒಣಗುತ್ತೆ. ಇಲ್ಲಾಂದರೆ ಸ್ವಲ್ಪ ನಿಧಾನ ಒಣಗುತ್ತೆ. ಇದೇ ಥರ ಹಾಕಿದ್ರೆ ಸ್ವಲ್ಪ ಸಣ್ಣದಾಗೆಲ್ಲ ಕಟ್ ಮಾಡಿಬಿಟ್ಟು ಹಾಕಿದ್ರೆ ಬೇಗ ಒಣಗುತ್ತೆ. ಮನೇಲೇ ನ್ಯಾಚುರಲ್ಲಾಗಿ ಅರಿಶಿನ ಸಿಕ್ಕಿದೆ ನೋಡಿ, ಸಾಂಬಾರಿಗಾದರೂ ಯೂಸ್ ಮಾಡ್ಕೊಬೋದು, ಎಲ್ಲದಕ್ಕೂ ಯೂಸ್ ಆಗುತ್ತೆ. ಆದರೆ ಚೆನ್ನಾಗಿ ಸ್ವಲ್ಪ ವಾಶ್ ಮಾಡ್ಕೊಬೇಕು, ಮಣ್ಣೆಲ್ಲ ಜಾಸ್ತಿ ಇರುತ್ತಲ್ವ. ಹಾಗಾಗಿ ಈಗ ಹೊರಗಡೆ ಸಿಗೋದಕ್ಕಿಂತ ಇದೇ ಬೆಸ್ಟ್ ಅಂತ ಹೇಳ್ಬೋದು. ಹಾಗೆಯೇ ದೀಪಾವಳಿ ಬಂತಲ್ವ, ಹಾಗಾಗಿ ನಮ್ಮ ಸೈಡಲ್ಲಿ ಇವಾಗ ಹುಲಿ ವೇಷ ಈ ಥರ ಎಲ್ಲ ಹಾಕ್ಕೊಂಬರ್ತಾ ಇರ್ತಾರೆ. ಅದು ಕೂಡ ಇವತ್ತು ಬಂದಿತ್ತು, ಅದನ್ನು ಕೂಡ ಇವಾಗ ವಿಡಿಯೋ ಹಾಕಿದ್ದೀನಿ ನೋಡಿ. ಹಾಗೆಯೇ ಶುಂಠಿ ಕೂಡ ಖಾಲಿಯಾಗಿತ್ತು ಮನೇಲಿ. ಇವಾಗ ತೋಟಕ್ಕೆ ಹೋಗಿರಲಿಲ್ವಲ್ಲ, ಹಾಗಾಗಿ ಮನೆ ಹತ್ರನೇ ಸ್ವಲ್ಪ ಹಾಕ್ಕೊಂಡಿದ್ವಿ. ಅದನ್ನು ತೆಕ್ಕೊಳ್ತಾ ಇರೋದು, ಸಾಂಬಾರಿಗೆಲ್ಲ ಆಗುತ್ತೆ ಅಂತ. ಇನ್ನೊಂದ್ಸರಿ ಬಿಸಿಲು ಬಂದಾಗ ಒಂದ್ಸರಿ ತೋಟಕ್ಕೆ ಹೋಗಿ ಬರಬೇಕು. ಇವಾಗ ಮಳೆ ಅಲ್ವಾ, ಹಾಗಾಗಿ ತೋಟಕ್ಕೆ ಅಷ್ಟು ಹೋಗ್ತಿರ್ಲಿಲ್ಲ. ಇನ್ನು ಬಿಸಿಲು ಬಂದಾಗ ಹೋಗ್ಬಿಟ್ಟು ಒಂದು ಅಷ್ಟು ತೊಗೊಬಂದ್ಬಿಟ್ಟು ಪೇಸ್ಟ್ ಮಾಡಿ ಇಟ್ಕೊಳ್ತೀವಿ, ಶುಂಠಿ ಮತ್ತು ಬೆಳ್ಳುಳ್ಳಿ ಎರಡು ಒಟ್ಟಿಗೆ. ನಾನು ಒಂದ್ಸಲಿ ತೋರಿಸಿದೆ ಲಾಸ್ಟ್ ಟೈಮ್ ತೋಟಕ್ಕೆ ಹೋದಾಗ ಶುಂಠಿ ತೆಗೆದಿದ್ದು. ಮನೆ ಹತ್ರ ಎಷ್ಟು ಹೂ ಬಿಟ್ಟಿದೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಫುಲ್ ಬಿಟ್ಟಿದೆ, ಇವಾಗ ಜಾಸ್ತಿ ಬಿಟ್ಟಿದೆ. ಇನ್ನೇನಿದು ಮುಗೀತಾ ಬಂತು, ಇನ್ನು ಬಿಡೋದಿಲ್ಲ, ಇದು ಒಣಗೋಗುತ್ತೆ. ದೂರದಿಂದ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಬಿಟ್ಟಿದೆ ಅಂತ. ಅಡಿಕೆ ಗಿಡ ತೋಟಕ್ಕೆ ಹಾಕೋಕ್ಕೆ ತಂದಿರೋದು. ಹಾಗೆಯೇ ಇದು ತೆಂಗಿನ ಗಿಡ. ಇದು ಅಡಿಕೆ ಗಿಡ.
ಇಲ್ಲೊಂದು ಸೌತೆಕಾಯಿ ಇದೆ ನೋಡಿ, ಇದು ಚಿಕ್ಕದಿನ್ನು. ಹಾಗೆಯೇ ಇಲ್ಲೊಂದು ದೊಡ್ಡ ಇದೆ, ತೋರಿಸ್ತೀನಿ, ಈಚೆ ಸೈಡಿಂದ ಕಾಣುತ್ತೆ. ಇಲ್ಲಿ ನೋಡಿ, ಇದು ದೊಡ್ಡ ಇದೆ, ದೊಡ್ಡ ಆಗಿದೆ. ಹಾಗೆಯೇ ಇಲ್ಲಿ ಚಿಕ್ಕದಿದೆ ನೋಡಿ. ಇಲ್ಲೊಂದು ಚಿಕ್ಕದಿದೆ ಸೌತೆಕಾಯಿ, ಇಲ್ಲೊಂದಿದೆ ನೋಡಿ. ಇನ್ನೂ ಸುಮಾರಿದೆ ಒಳಗೆಲ್ಲ, ಅದು ಕಾಣಿಸ್ತಿಲ್ಲ ಅಷ್ಟೆ. ಹಾಗೆಯೇ ಇಲ್ಲೊಂದು ಹೀರೆಕಾಯಿ ಬಿಟ್ಟಿದೆ ನೋಡಿ, ಇದು ಚಿಕ್ಕದು. ಅಲ್ಲೊಂದು ಒಳಗಿದೆ ದೊಡ್ಡದು, ಅದು ಕಾಣಿಸ್ತಿಲ್ಲ, ಒಳಗಿದೆ. ಇಲ್ಲೊಂದು ಚಿಕ್ಕದಿದೆ. ಹಾಗೆಯೇ ಇವತ್ತಿನ ವ್ಲಾಗ್ ಕೂಡ ಇಷ್ಟೇ, ಸಿಂಪಲ್ ಆಗಿತ್ತು. ಏನೆಲ್ಲ ಇದೆ ಮನೆ ಹತ್ರ ತೋರಿಸಿದ್ದೀನಿ, ಸಿಂಪಲ್ ಆಗಿತ್ತು. ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.